ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿಶುಸೀದಗಣಪತೆ ಗಣೇಶುತ್ವಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಘವಂಚಿತ್ರಮರ್ಚ. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಆದ್ಯಾದಿಲಕ್ಷ್ಮೀರ್ಭವಸು ಪ್ರಸನ್ನಾ ವಿಶುದ್ಧ ವಿಜ್ಞಾನಸುಖೈಕದೋಗ್ಧ್ರೀ. ಅಜ್ಞಾನಹಂತ್ರೀ ತ್ರಿಗುಣಾತಿರಿಕ್ತಾ ಪ್ರಜ್ಞಾನನೇತ್ರೀ ಭವಸು ಪ್ರಸನ್ನಾ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ. ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕಬಲಪ್ರೋನ್ನತಿಸ್ಥೈರ್ಯಧೈರ್ಯ ಸ್ವಾಭಾವ್ಯಾಧಿಕ್ಯತೇಜಸ್ಸುಮತದಮಶಮೇಶ್ವಸ್ಯ ತುಲ್ಯೋ ನ ಕಶ್ಚಿತ್. ಶೇಷೋ ರುದ್ರಸ್ಸುಪರ್ಣೋऽಪ್ಯುರುಗಣಸಮಿತೌ ನೋ ಸಹಸ್ರಾಂಶತುಲ್ಯಾಃ. ಅಸ್ಯೇತ್ಯಸ್ಮಿನ್ಮದಂಶಂ ಪದಮಹಮಮುನಾ ಸಾರ್ಧಮೇವೋಪಭೋಕ್ಷೇ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿರ್ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಉಮಾ ವೈ ವಾಕ್ ಸಮುದ್ದಿಷ್ಟಾ ಮನೋರುದ್ರ ಉದಾಹೃತಃ. ತದೇತನ್ಮಿಥುನಂ ಜ್ಞಾತ್ವಾ ದಾಂಪತ್ಯಾದ್ವಿಹೀಯತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ ಕಾಮಧೇನುನ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾನ್ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ಮಮ.
ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಸ್ವಯಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತಕೃದ್ಭವೇತ್ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಸ್ಮರ್ತವ್ಯಃ ಸತತಂ ವಿಷ್ಣುಃ ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿನಿಷೇಧಾಃ ಸ್ಯುಃ ಏತಯೋರೇವ ಕಿಂಕರಾಃ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣಃ ಸದಾ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನಮೇಜಯ ಉವಾಚ ಅರ್ಜುನೋ ಜಯತಾಂ ಶ್ರೇಷ್ಠಃ ಮೋಚಯಿತ್ವಾ ಮಯಂ ತದಾ ಕಿಂ ಚಕಾರ ಮಹಾತೇಜಾಃ ತನ್ಮೇ ಬ್ರೂಹಿ ದ್ವಿಜೋತ್ತಮ. ಭಗವಾನ್ ವೇದವ್ಯಾಸ ದೇವರು ಮಹಾಭಾರತವನ್ನ ಪ್ರಾರಂಭ ಮಾಡಿ ಆದಿಪರ್ವವನ್ನ ಇಲ್ಲಿಯವರೆಗೆ ಮುಗಿಸಿದ್ದಾರೆ. ಆದಿಪರ್ವದಲ್ಲಿ ಬಹಳ ಕಥೆಗಳು ಬಂದಿವೆ. ಸಮಗ್ರವಾದ ಮಹಾಭಾರತದ ಬೀಜಕ್ಷೇಪವೇ ಆದಿಪರ್ವದಲ್ಲಾಗಿದೆ. ಇಡಿಯಾದ ಮಹಾಭಾರತದ ಸಕಲ ಪಾತ್ರಗಳೆಲ್ಲ ಆದಿಪರ್ವದಲ್ಲಿ ಅಂಕುರಿತವಾಗಿವೆ. ತಮ್ಮ ತಮ್ಮ ಸಣ್ಣ ಸಣ್ಣ ರೂಪವನ್ನು ತೋರಿಸುವುದಕ್ಕೆ ಪ್ರಾರಂಭ ಮಾಡಿವೆ. ಭೀಷ್ಮ, ದ್ರೋಣ, ಕೃಪ, ಧೃತರಾಷ್ಟ್ರ, ಪಾಂಡು, ಗಾಂಧಾರಿ, ಕುಂತಿ, ಮಾದ್ರಿ, ಶಲ್ಯ, ದೃಪದ, ವಿರಾಟ. ಅದಾದ ಬಳಿಕ ಧರ್ಮರಾಜ, ದುರ್ಯೋಧನ, ಭೀಮ, ಬಲರಾಮ, ಕೃಷ್ಣ, ಅರ್ಜುನ, ಈ ಎಲ್ಲ ಜನ ಹುಟ್ಟಿದ್ದು ಆದಿಪರ್ವದಲ್ಲಿ ಕಥೆ ಬಂತು. ಅಭಿಮನ್ಯು ಅವತಾರ ಮಾಡಿದ್ದು ಆದಿಪರ್ವದಲ್ಲಿ ಕಥೆ ಬಂತು. ಎಲ್ಲರೂ ಹುಟ್ಟಿದ ಕಥೆಯನ್ನ ಆದಿಪರ್ವ ಹೇಳಿ ಅವರವರ ಟ್ರೇಟ್ಗಳನ್ನ, ಅವರವರ ಸ್ವಭಾವದ ಒಂದು ಪ್ರಕ್ರಿಯೆಗಳನ್ನ, ಶೀಲಗಳನ್ನ ಆದಿಪರ್ವ ಸಣ್ಣ ಮಾತಿನಲ್ಲಿ ಸೂಚನೆ ಮಾಡಿದೆ. ಅಲ್ಲದೆ ಈ ಕೌರವ ಪಾಂಡವರಲ್ಲಿ ಏನು ಬೆಂಕಿ ಬೀಳಬೇಕೋ ಆ ಬೆಂಕಿಯೂ ಬಿದ್ದಾಯಿತು. ಅದು ದುರ್ಯೋಧನ ಹುಟ್ಟುವಾಗಲೇ ಬೆಂಕಿ ಬಿತ್ತು. ಅದು ಪಾಂಡವರು ತಿರುಗಿ ಊರಿಗೆ ಬಂದಾಗ ಆ ಬೆಂಕಿ ಹೆಚ್ಚಾಯಿತು. ಮುಂದೆ ಆ ಪಾಂಡವರನ್ನೇ ಬೆಂಕಿಯಲ್ಲಿ ಸುಡುವ ಪ್ರಯತ್ನದಲ್ಲೂ ಆ ಬೆಂಕಿ ಮುಂದುವರಿತು. ದ್ರೌಪದಿ ಸಿಕ್ಕಾಗ ಭುಗಿಲಾಯಿತು. ತಿರುಗಿ ಮನೆಗೆ ಬಂದಾಗ ಅಸಹ್ಯವಾಗಿ ವೇದನೆಯಾಗ್ತಾ ಇದೆ. ಇಷ್ಟರ ಒಟ್ಟಿಗೆ ಆದಿಪರ್ವ ತನ್ನ ಕಥೆಯ ಚಾಲನೆಯನ್ನ ಮಾಡಿಕೊಂಡು ಬಂದಿದೆ. ಮಹಾಭಾರತ ನಿಜವಾಗಿ ಆಲೋಚನೆ ಮಾಡುವುದಾದರೆ, ತಾತ್ವಿಕವಾದ ಹಿನ್ನೆಲೆಯಿಂದ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಅದು ನಮ್ಮ ಜೀವನದ ಒಂದು ಕನ್ನಡಿ, ನಮ್ಮ ಜೀವನದ ಒಂದು ಪ್ರತಿಬಿಂಬ, ನಮ್ಮ ಜೀವನದ ಒಂದು ಸೂತ್ರ. ಬೇರೆ ಬೇರೆ ಸಾವಿರಾರು ಜೀವನಗಳ ಒಟ್ಟಾರೆ ಮೊತ್ತ ಏನಾಗತ್ತೆ ಅನ್ನುವುದನ್ನ ಮಥನ ಮಾಡಿದಾಗ ಹೊಮ್ಮುವ ಏನೊಂದು ನವನೀತವಿದೆ. ಆ ಸೂತ್ರ ನವನೀತಗಳೆಲ್ಲ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಬಂದು ಹೋಗಿತು. ಅದರ ಮುಂದಿನ ಭಾಗ ಈಗ ಸಭಾಪರ್ವದಲ್ಲಿ ಪ್ರಾರಂಭವಾಗ್ತಾ ಇದೆ. ಸಭಾಪರ್ವ ಬಹಳ ಮಹತ್ವದ ಘಟ್ಟ. ಸಭಾಪರ್ವದ ಸಮಗ್ರವಾದ ಯುದ್ಧದ ಸೂತ್ರ ಚಾಲನೆ ಇಲ್ಲಿ ಆಗತ್ತೆ. ಯುದ್ಧ ಆದಿಪರ್ವದವರೆಗಿರುವಂತಹ ಎಲ್ಲ ಕಥಾಭಾಗಗಳು ಯುದ್ಧಕ್ಕೆ ಪ್ರೋನಾದರೂ ಕೂಡ ಯುದ್ಧಕ್ಕೆ ಒಂದು ಕಾರಣವಾಗಲಿಲ್ಲ. ಯುದ್ಧ ಬರುವ ಸಂಭಾವನೆಗಳು
ಮಳೆ ಬರುವ ಸಂಭಾವನೆ ಇದೆ ಅಂತಂತೇವಲ್ಲ, ಆ ತರಹ ಸಂಭಾವನೆ ಇದೆ ಅಂತಾಯಿತು. ಆದರೆ ಮಳೆ ಬರುವುದು ಖಾತ್ರಿ ಅಂತಾಗಲಿಲ್ಲ. ಹಾಗೆ ಆದಿಪರ್ವದಲ್ಲಿ ಯುದ್ಧವಾಗುವುದು ನಿಶ್ಚಿತ ಅಂತಾಗಲಿಲ್ಲ. ಆದರೆ ಸಭಾಪರ್ವದಲ್ಲಿ ಮಾತ್ರ ಯುದ್ಧವಾಗುವುದು ನಿಶ್ಚಿತ ಅಂತಾಗುತ್ತೆ. ಆದ್ದರಿಂದ ಆದಿಪರ್ವ ಯುದ್ಧಕ್ಕೆ ಬೇಕಾದ ಎಲ್ಲ ವಿಧವಾದ ಪರಿಕರಗಳನ್ನು ಒದಗಿಸಿದರೆ, ಸಭಾಪರ್ವ ಯುದ್ಧದ ಪ್ರತಿಜ್ಞೆಯನ್ನು ಮಾಡಿಸಿಬಿಡ್ತದೆ. ಯುದ್ಧ ಆಗಲೇಬೇಕು, ಅನಿವಾರ್ಯ ಇದು ಅಂತ ಮಾಡುವುದು ಸಭಾಪರ್ವ. ಸಭಾಪರ್ವದಲ್ಲಿ ಎರಡು ಅತ್ಯಂತ ವಿಚಿತ್ರವಾದ ವಿಕಟ ಸ್ಥಿತಿಗಳನ್ನು ನಾವು ನೋಡ್ತೇವೆ. ರೋಮಾಂಚಕಾರಿಯಾಗಿರುವಂಥ ಎರಡು ಅಂಶಗಳು. ಒಂದು ಪಾಂಡವರ ಅತ್ಯುನ್ನತವಾದ ಎತ್ತರದ ಒಂದು ಸ್ಥಿತಿ, ಇನ್ನೊಂದು ದ್ರೌಪದಿಯ ಅತ್ಯಂತ ಕೀಳು ಅವಮಾನ ಹಾಗೂ ಕಾಡು ಪ್ರವೇಶ, ವನಪ್ರವೇಶ. ಇದು ಎರಡು ಸ್ಥಿತಿಗಳನ್ನ, ಎರಡು ಅವಸ್ಥೆಗಳನ್ನ ನಾವು ನೋಡುವುದು ನಮಗೆ ಬಹಳ ದೊಡ್ಡ ಪಾಠ. ಸಭಾಪರ್ವ ನಿಜವಾಗಿ ನಮಗೆ ಮಹಾಭಾರತಕಾರರು, ವೇದವ್ಯಾಸದೇವರು, ಭಗವಾನ್ ವೇದವ್ಯಾಸದೇವರು ಎರಡು ಮಾತುಗಳನ್ನು ಒಂದು ಮಾತಿನಿಂದ ಪ್ರಾರಂಭ ಮಾಡಿ ಇನ್ನೊಂದು ಮಾತಿಗೆ ಮುಗಿಸಿ ಬಿಡ್ತಾರೆ ಸಭಾಪರ್ವವನ್ನು. ಸಣ್ಣದು ಸಭಾಪರ್ವ, ಬಹಳ ವಿಸ್ತಾರವಾಗಿಲ್ಲ. ಅದರಲ್ಲಿ ಎರಡು ಘಟ್ಟಗಳನ್ನ ಮುಖ್ಯವಾಗಿ ನಾವಲ್ಲಿ ನೋಡ್ತೇವೆ. ಒಂದು ರಾಜಸೂಯ, ಇನ್ನೊಂದು ಜೂಜಾಟ. ಒಂದು ಧನಂಜಯ, ಇನ್ನೊಂದು ಧನದ ಲೋಪ. ಒಂದು ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಧರ್ಮ, ಇನ್ನೊಂದು ಅತ್ಯಂತ ಅವನತಿಗೆ ಹೋಗುವ ಅಧರ್ಮದ ಮಾರ್ಗ. ಇದೆರಡೂ ಈ ಕ್ಲೈಮ್ಯಾಕ್ಸ್ಗಳು, ಕ್ಲೈಮ್ಯಾಕ್ಸ್ ಅಂಡ್ ಆಂಟಿ ಕ್ಲೈಮ್ಯಾಕ್ಸ್ಗಳನ್ನ ನಾವು ನೋಡ್ತಾ ಇದ್ರೆ 180 ಡಿಗ್ರಿ ದೂರದಲ್ಲಿ ಬಂದು ನಿಲ್ತಾರೆ ಅನ್ನೋದು ಇದು ಆಶ್ಚರ್ಯದ ಸಂಗತಿಯಾಗತ್ತೆ. ತನ್ನ ಸ್ವಭಾವವನ್ನು ತಾನು ಕಳೆದುಕೊಳ್ಳದೆ ಇದ್ದರೂ ಕೂಡ ಧರ್ಮರಾಜ ಅತೀ ದೂರದ, ಯಾವ ಕೈಯಿಂದ ತಾನು ಆಹುತಿಗಳನ್ನು ಹಾಕಿ ರಾಜಸೂಯ ಯಾಗವನ್ನ ಮಾಡಿದ್ದ ಅದೇ ಧರ್ಮರಾಜ ಈಚೆ ಜೂಜಾಟಕ್ಕೆ ಲೆತ್ತವನ್ನು ಹಾಕ್ತಾನೆ ಅಂತ ನಮ್ಮ ಮಾತು ಸತ್ಯವಾಗಿ ನಂಬಲಿಕ್ಕೆ ಸಾಧ್ಯವಿಲ್ಲದೆ ಇದ್ದದ್ದು. ಆದರೆ ಇತಿಹಾಸ ನಮ್ಮನ್ನ ಬಿಡುತ್ತದೆ, ನಮ್ಮನ್ನು ಒಪ್ಪುವಂತೆ ಮಾಡ್ತದೆ, ಅದು ಅನಿವಾರ್ಯವಾಗುತ್ತೆ. ಆ ಜೂಜಾಟದ ಕೈಯೋ ಅಥವಾ ರಾಜಸೂಯದ ಕೈಯೋ ಅಷ್ಟೇ, ಒಂದೇ ಒಂದು ವ್ಯಕ್ತಿ ಬಹಳ ಒಳ್ಳೆಯವ, ಆದರೆ ಮಾಡಿದ ಕೆಲಸಗಳು ಎರಡೂ ಅತ್ಯಂತ ವಿರುದ್ಧವಾಗಿರುವಂತಹ ದಿಕ್ಕಿನ ಕರ್ಮಗಳು. ಅದರ ಪರಿಣಾಮ, ಅದರ ಪ್ರಭಾವ, ಅದರಿಂದ ಆಗುವಂತಹ ಫಲಿತಾಂಶಗಳನ್ನ ನಾವು ಸಭಾಪರ್ವದ ಮುಂದೆ ನಾವು ಅದನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹೀಗೆ ಈ ಸಭಾಪರ್ವ ಬಹಳ ರೋಚಕವಾದದ್ದು. ಸಮಗ್ರವಾದ ಮಹಾಭಾರತದ ಬೀಜ, 100 ಬೀಜಗಳನ್ನು ಬಿತ್ತಿದ್ದು ಆದಿಪರ್ವದಲ್ಲಿ. ಒಂದು ಶಕುನಿ ಎಂಬ ಬೀಜವನ್ನು ಬಿತ್ತಿದ್ದು ಅಲ್ಲೇನೆ, ಕೃಷ್ಣ ಎಂಬ ಬೀಜವನ್ನು ಬಿತ್ತಿದ್ದು ಅಲ್ಲೇ. ಎರಡೂ ರೂಪಗಳನ್ನ ಪ್ರಾರಂಭದಿಂದ ಹಿಡಿದುಕೊಂಡು ಮೊಳಕೆ ಆಗುವ, ಮೇಲಕ್ಕೆ ಬರುವ, ಮರವಾಗುವ, ಹೆಮ್ಮರವಾಗುವ ಗುರುತುಗಳನ್ನು ನೋಡತಕ್ಕಂಥದ್ದು ಆದಿಪರ್ವದಲ್ಲಾದರೆ ಅವರಿಬ್ಬರ ತತ್ವಗಳೇ ಬೇರೆ. ಪಾಂಡವರ ಕಡೆಗೆ ಕೃಷ್ಣನಾದರೆ, ಕೌರವರ ಕಡೆಗೆ ಕರ್ಣ, ಶಕುನಿಯರಿದ್ದಾರೆ. ಬಹಳ ವಿಚಿತ್ರವಾಗಿರತಕ್ಕಂತಹ ಸಂಗತಿಗಳನ್ನು ಮಹಾಭಾರತ ನಮಗೆ ತಿಳಿಸ್ತದೆ. ಅಧರ್ಮದ ಪಕ್ಷದಲ್ಲೂ ಧರ್ಮನಾಯಕರು ಇರ್ತಾರೆ, ವಿದುರನಂಥವರು. ಅಧರ್ಮವನ್ನ, ಎಂಥ ಅಧರ್ಮವನ್ನ ಮಾಡುವವನಿಗೂ ಹಿತವನ್ನ ಹೇಳುವವರು ಇರ್ತಾರೆ. ಇದು ಕೆಟ್ಟ ದಾರಿ, ತಪ್ಪು ದಾರಿ, ಮಾಡಬೇಡ, ಇದು ಭಗವಂತನ ಸಂಕಲ್ಪ, ಭಗವಂತನ ವ್ಯವಸ್ಥೆ ಹಾಗಿದೆ, ನನಗೆ ಯಾರು ಹೇಳಲಿಲ್ಲ ಅಂತ ಅನ್ನುವ ಮಾತೇ ಇಲ್ಲ. ಯಾವ ಅಧಾರ್ಮಿಕನಿಗೂ ಕೂಡ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ, ಪ್ರಸಂಗದಲ್ಲಿ ಬರ್ತಾನೆ, ಅವನು ಹೇಳ್ತಾನೆ. ಆ ಮಾತನ್ನು ಕೇಳದೆ ಅನ್ಯಾಯದನ್ನೇ ಬೆನ್ನತ್ತಿ ಹೋಗುವಂತಹದ್ದು ಮನುಷ್ಯನ ಸ್ವಭಾವವಾಗತ್ತೆ. ಅದರ ದೃಷ್ಟಾಂತವನ್ನು ನಾವು ನೋಡುವುದಕ್ಕೆ ಕೌರವರ ಪಕ್ಷದಲ್ಲೂ ಕೂಡ ಭೀಷ್ಮ, ದ್ರೋಣ, ವಿದುರರನ್ನ ಪರಮಾತ್ಮ ನೇಮಿಸಿದ. ನಿಮ್ಮ ಪಾತ್ರ ಬಹಳ ಮಹತ್ವದ್ದಿದೆ, ನೀವಿಲ್ಲಿರಿ. ರಾವಣನ ಪಕ್ಷದಲ್ಲೂ ಕೂಡ ಕುಂಭಕರ್ಣ ಒಳ್ಳೆ ಮಾತನ್ನು ಹೇಳಿದ, ನೀನು ರಾಮನ ಜೊತೆಗೆ ಯುದ್ಧವಾಡಬೇಡ ಅಂತ. ವಿಭೀಷಣ ಹೇಳಿದ ಬೇಡ ಅಂತ. ಅವರೆಲ್ಲ ಹಿತವನ್ನು ಹೇಳುವವರಿದ್ರು. ಯಾವ ದುಷ್ಟರ ಪಕ್ಷದಲ್ಲೂ ಒಳ್ಳೆಯವರಿಲ್ಲದೆ ಇಲ್ಲ. ಆದರೆ ಆ ದುಷ್ಟತನದ ಸ್ವಭಾವದ ಒಂದು ಪರಿಚಯವನ್ನು ಮಾಡಿಸಿಕೊಡುವುದಕ್ಕೆ ಹೇಳ್ತಾನೆ, ಆ ಶಿಷ್ಟರ ಮಾತನ್ನ ಕೇಳದಿರುವುದೇ ದುಷ್ಟದ ಸ್ವಭಾವ. ಹಾಗಾಗಿ ದುಷ್ಟರು ದಂಡನೀಯರಾಗ್ತಾರೆ, ದುಷ್ಟರು ತ್ಯಾಜನೀಯರಾಗ್ತಾರೆ.
ಯಾರಾಗ್ತಾರೆ? ಅವರು ಅತ್ಯಂತ ಭರ್ತ್ಸನೀಯರಾಗ್ತಾರೆ. ಯಾಕೆ? ಅವರ ತಮ್ಮ ಪಕ್ಷದಲ್ಲಿ ತಮ್ಮ ಹಿತೈಷಿಗಳು ಅಂತ ಆಗಿರುವ ಯಾವ ಜನರಿದ್ದಾರೋ, ತಮ್ಮ ಪಕ್ಷದಲ್ಲಿದ್ದಾರಲ್ಲ, ಅವರು ಹೇಳಿದ ಮಾತನ್ನೂ ಕೇಳದೆ, ಅದನ್ನೂ ಉಲ್ಲಂಘಿಸಿ, ಅದನ್ನೂ ಅತಿಕ್ರಮಿಸಿ ಹಾಳು ದಾರಿಯನ್ನ ಹಿಡಿತಾರೆ. ಆದ್ದರಿಂದ ಅವರು ಹಾಳಾಗ್ತಾರೆ. ಈ ಮಾತನ್ನ ನಾವು ಸಭಾಪರ್ವದಲ್ಲಿ ನೋಡ್ತೇವೆ. ಕೆಲವೊಮ್ಮೆ ವಿವೇಕ ತನ್ನ ಕಣ್ಣು ಕಳಕೊಳ್ತದೆ. ವಿವೇಕ, ಬುದ್ಧಿ ತನ್ನ ಕಣ್ಣು ಕಳ್ಕೋತದೆ. ವಿವೇಕ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ರು ಬುದ್ಧಿಗೆ ಅದರ ತಿಳುವಳಿಕೆ ಬರುವುದಿಲ್ಲ, ಅದು ವಾಲಿ ಹೋಗುತ್ತೆ ಸ್ವಾರ್ಥದ ಕಡೆಗೆ. ಬುದ್ಧಿ ಕಣ್ಣು ಕಳೆದುಕೊಂಡದ್ದು, ಬುದ್ಧಿ ತನ್ನ ಸ್ವಾರ್ಥದ ಕಡೆಗೆ ವಾಲಿದ ಒಂದು ಹಂತ, ಒಂದು ಆಂತುಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ಧೃತರಾಷ್ಟ್ರನಿಂದ ಚಿತ್ರಿಸ್ತಾರೆ. ಕಣ್ಣು ಕಳೆದುಕೊಂಡಂತಹ ಬುದ್ಧಿಹೀನನಾದಂತಹ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಕಿಂಚಿತಂ ಅಂತ ಕೇಳಿ ಕೇಳಿ ತಾನು ಯಾವ ರೀತಿಯಿಂದ ಮೋಸ ಮಾಡಿ ಗೆದ್ರು ಅನ್ನುವುದನ್ನು ಕೇಳ್ತಾನೆ, ಹಿಗ್ಗುತ್ತಾನೆ, ಆನಂದ ಪಡ್ತಾನೆ. ಇದು ಬುದ್ಧಿಯ ನಿಗೂಢವಾದಂತಹ ಪ್ರಕ್ರಿಯೆಗಳಿವೆ ಬುದ್ಧಿಗೆ. ಬುದ್ಧಿ ಎಲ್ಲ ಮಾತಿನಲ್ಲಿ ಬರುವುದಿಲ್ಲ, ಬುದ್ಧಿ ಎಲ್ಲ ಕೃತಿಯಲ್ಲೂ ಕಾಣುವುದಿಲ್ಲ. ಆದರೆ ಬುದ್ಧಿ ತನ್ನ ಫಲವನ್ನ ಕೊಡ್ತಾ ಹೋಗುತ್ತೆ. ಬಹಳ ವಿಚಿತ್ರವಾದದ್ದು. ಆದ್ದರಿಂದ ಆ ಬುದ್ಧಿ ಮಾಡುವ ಕೆಲಸವೇ ಅದ್ಭುತ. ಮೇಲ್ ನೋಡುವುದಕ್ಕೆ ಬುದ್ಧಿ ಸುಪ್ತವಾಗಿದೆ, ಗುಪ್ತವಾಗಿದೆ, ಕಣ್ಣಿಗೆ ಕಾಣದಂತಹ ಅದೊಂದು ವಸ್ತು, ಅದು ದೂರದಲ್ಲಿದೆ. ಆದರೆ ಬುದ್ಧಿ ಮಾಡುವ ಕೆಲಸವೇ ಬೇರೆ. ಮೇಲ್ ನೋಡ್ಲಿಕ್ಕೆ ಮಾತಿನಲ್ಲಿ ಬಹಳ ಚೆನ್ನಾಗಿದೆ, ಕೃತಿಗಳಲ್ಲೂ ಚೆನ್ನಾಗಿದೆ. ಆದರೆ ಅದರ ಕುಹಕ ಸ್ವಭಾವ ಅದು ಆಗಾಗ ಪ್ರಕಟವಾಗ, ಸ್ವಾರ್ಥದ ಲೋಲುಪತೆ, ದ್ರವಿಣ ಲೋಲುಪತೆ ಆಗಾಗ ಪ್ರಕಟವಾಗುತ್ತೆ. ಈ ವಿಧವಾದಂತಹದ್ದು ಇದು ಪ್ರತಿಯೊಬ್ಬ, ಅಂದ್ರೆ ಇದು ನಾವೇ ಒಂದು ಕನ್ನಡಿಯಲ್ಲಿ ಮೂಡಿ ಬಂದಿದ್ದೇವೆ ಮಹಾಭಾರತದಲ್ಲಿ. ಸ್ವಲ್ಪ ಪ್ರಮಾಣದಲ್ಲಿ ನಾವು, ಸ್ವಲ್ಪ ಪ್ರಮಾಣದಲ್ಲಿ ಮತ್ತೊಬ್ಬ, ಇನ್ನೊಂದು ಪ್ರಮಾಣದಲ್ಲಿ ಮತ್ತೊಬ್ಬ, ಹೀಗೆ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಆ ಕನ್ನಡಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ವಿ ಕ್ಯಾನ್ ಡೆಫಿನೆಟ್ಲಿ ಐಡೆಂಟಿಫೈ ourselves ವಿತ್ ದ ಕ್ಯಾರೆಕ್ಟರ್ಸ್ ಡೆಪಿಕ್ಟೆಡ್ ಇನ್ ಮಹಾಭಾರತ. 100 ಚಿತ್ರಗಳನ್ನು ಮಾಡಿದ್ದಾರೆ. ಮಹಾಭಾರತದಲ್ಲಿ ಬರುವಷ್ಟು ಪಾತ್ರಗಳು, ವಿಸ್ತಾರದ ಪಾತ್ರಗಳು. ರಾಮಾಯಣದಲ್ಲಿ ಬಹಳ ಜನ ಇದ್ದಾರೆ, ಆದರೆ ರಾಮಾಯಣದಲ್ಲಿದ್ದ ಜನರಿಗಿಂತಲೂ ಮಹಾಭಾರತದ ಪಾತ್ರಧಾರಿಗಳು ಬಹಳ. ಇಲ್ಲಿ ವೇಷಧಾರಿಗಳು ಹೆಚ್ಚು, ಅಲ್ಲಿ ಜನ ಹೆಚ್ಚು, ಮಾಬ್ ಹೆಚ್ಚು. ಮಾಬ್ ಬಹಳ ಮಹತ್ವದ್ದಲ್ಲ. ಡಿಸಿಸಿವ್ ಆಗಿರತಕ್ಕಂತಹ, ತಾನು ತನ್ನ ವಿಶೇಷವಾದ ಕಾರ್ಯವನ್ನು ನಿರ್ವಾಹ ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ನೋಡಿ, ಮಹಾಭಾರತದಲ್ಲಿ ಹೆಚ್ಚಿದ್ದಾರೆ, ರಾಮಾಯಣದಲ್ಲಿ ಬಹಳ ಕಡಿಮೆ. ಹಾಗಾಗಿ ಆ ಮಹಾಭಾರತದಲ್ಲಿರತಕ್ಕಂತಹ ಒಂದೊಂದು ಭಾವವೂ ಕೂಡ ಪರಿಪೂರ್ಣವಾಗಿ ಪಕ್ವವಾಗಿ ಬಂದಿರುವಂಥ. ದುಷ್ಟತನವೂ ಕೂಡ ಪಕ್ವವಾಗಿದೆ, ಶಿಷ್ಟತನವೂ ಪಕ್ವವಾಗಿದೆ. ಸ್ವಾರ್ಥ ಲೋಲುಪತೆ ಅದು ಹೆಚ್ಚಾಗಿದೆ, ಪರಿಪೂರ್ಣ ರೂಪದಲ್ಲಿ ಬಂದಿದೆ. ನಿಸ್ವಾರ್ಥತೆ ಅದು ಪಕ್ವವಾಗಿ ಪರಿಪೂರ್ಣವಾಗಿದೆ. ಮಹಾಭಾರತ ಈ ದೃಷ್ಟಿಯಲ್ಲಿ ಬಹಳ ಗಂಭೀರವಾದ, ಗಹನವಾದ, ಅತ್ಯುನ್ನತ ಮಟ್ಟದ ಉಪದೇಶದ ನೈತಿಕ ಸ್ತರದಲ್ಲಿರುವಂತಹ ಒಂದು ಉತ್ತಮವಾದ ಗ್ರಂಥರಾಜ. ರಾಮಾಯಣಕ್ಕೆ ಭಾವನೆಗಳು ಬಹಳ ಮಹತ್ವದ್ದು, ಮನಸ್ಸಿನ ತಾನ ಬಹಳ ಮಹತ್ವದ್ದು. ಮನಸ್ಸಿನ ಶ್ರುತಿ ಏನಿದೆ, ಆ ಶ್ರುತಿಯನ್ನು ಮೀಟುವ ಕೆಲಸ ಮಹಾಭಾರತ, ರಾಮಾಯಣ ಮಾಡ್ತದೆ. ಆದ ವಿವೇಕದ ಘಂಟಾನಾದವನ್ನ ಮಾಡತಕ್ಕ ಕೆಲಸ ಮಹಾಭಾರತ. ಹಾಗಾಗಿ ಮಹಾಭಾರತಕ್ಕೆ ಬೌದ್ಧಿಕ ಸ್ತರವಾದರೆ ರಾಮಾಯಣಕ್ಕೆ ಮಾನಸಿಕ ಸ್ತರವಿದೆ. ಭಾವನೆಗಳು ರಾಮಾಯಣದ ಭಾಗ, ವಿಚಾರಗಳು, ವಿವೇಕಗಳು ಮಹಾಭಾರತದ ಭಾಗ. ಅರ್ಥಾತ್ ರಾಮಾಯಣದಲ್ಲಿ ವಿವೇಕವಿಲ್ಲವೆಂದಲ್ಲ, ಮಹಾಭಾರತದಲ್ಲಿ ಭಾವನೆ ಇಲ್ಲ ಅಂತಲ್ಲ, ಆದರೆ ಪ್ರಾಚುರ್ಯ ಇದಕ್ಕೆ. ಹಾಗಾಗಿ ಕೊನೆಗೂ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಪಶ್ಚಾತ್ತನತ್ವ. ಇದು ಪಾಶ್ಚಾತ್ಯವಾಗಿರುವಂತಹ ಒಂದು ಅವತಾರವಾದದ್ದರಿಂದ ಕೃಷ್ಣಾವತಾರ ಕಾಲದಲ್ಲಿ ಎಲ್ಲರ ಅವತಾರಗಳ, ಎಲ್ಲರ ಸ್ವರೂಪದ ನಿರ್ಣಯವಾಗಿ ತಾರತಮ್ಯದ ಪೂರ್ಣವಾಗಿರುವ ಪರಿಕಲ್ಪನೆಯನ್ನು ಮಾಡಿಕೊಡುವುದಕ್ಕೆ ಸಾಧನವಾಗಿರುವಂತಹದ್ದು ಮಹಾಭಾರತವೇ ಹೊರತು ರಾಮಾಯಣವಲ್ಲ
ಅಂತ ಶ್ರೀಮದಾಚಾರ್ಯರು ಸಾರುತ್ತಾರೆ. ಆದ್ದರಿಂದ ಮಹಾಭಾರತ ಈ ದೃಷ್ಟಿಯಲ್ಲಿ ಆದಿಪರ್ವ ಮತ್ತು ಆದಿಪರ್ವ ಸಭಾಪರ್ವಗಳ ಒಂದು ಆಲೋಚನೆಯನ್ನು ಮಾಡುವಾಗ ಸಭಾಪರ್ವದ ಒಂದು ಸ್ಥಾನ ಬಹಳ ಮೌಲಿಕವಾದ ಸ್ಥಾನ. ವನಪರ್ವ, ಉದ್ಯೋಗ ಪರ್ವ ಅಥವಾ ವಿರಾಟ ಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವಗಳೆಲ್ಲ ಇದು ಸಿದ್ಧತೆಯ ಮುಂದು ಹೆಜ್ಜೆಗಳಷ್ಟೇ. ಆದರೆ ಮೂಲವಾಗಿರುವಂತಹ ಎಲ್ಲ ನಿರ್ಣಯಗಳು ಸಭಾಪರ್ವದಲ್ಲಿ ಆಗ್ತದೆ. ಸಭಾಪರ್ವ ಈ ದೃಷ್ಟಿಯಿಂದ ಮಹಾಭಾರತದ ಸೂತ್ರಧಾರಿ ಪರ್ವ. ಆದ್ದರಿಂದ ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿ ನಾವು ಅದರ ಅರ್ಥವನ್ನ ಸರಿಯಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಭಗವಾನ್ ವೇದವ್ಯಾಸ ದೇವರು, ಲಕ್ಷ್ಮೀ ಬ್ರಹ್ಮವಾಯುವಾದಿ ದೇವತೆಗಳು, ಶ್ರೀಮದಾಚಾರ್ಯರು, ಸಕಲ ದೇವತೆಗಳು, ಗಣೇಶ, ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳು ಈ ಸಭಾಪರ್ವದ ಯಥಾರ್ಥ ಸ್ವರೂಪವನ್ನು ನಮಗೆ ತಿಳಿಸಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವರೂಪವನ್ನೂ ನಮಗೆ ಚೆನ್ನಾಗಿ ಅರ್ಥವಾಗುವಂತೆ ಮಾಡಿ ನಮ್ಮನ್ನ ಧರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ಇರಿಸಿ ಉದ್ಧಾರ ಮಾಡಲಿ ಅಂತ ಭಗವಂತನ ಚರಣಾರವಿಂದಗಳಲ್ಲಿ ಗುರುಗಳ ಅಂತರ್ಯಾಮಿಯಾದ ದೇವತೆಗಳ ಶ್ರೀಮದಾಚಾರ್ಯರ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಮುಂದಿನ ಭಾಗವನ್ನ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಅರ್ಜುನ, ಕೃಷ್ಣ ಇವರಿಬ್ಬರೂ ಸೇರಿ ಖಾಂಡವ ಪ್ರಸ್ಥವನ್ನ, ಖಾಂಡವ ವನವನ್ನ ಸುಟ್ಟಾಕಿದ್ದಾರೆ. ಬೆಂಕಿಗೆ ಆಹಾರವಾಗಿ ಕೊಡುವುದಕ್ಕೆ ನಿರ್ಧಾರ ಮಾಡಿದ್ರು, ಬೆಂಕಿಗೆ ಆಹಾರವಾಗಿ ಕೊಟ್ಟರು. ಅರ್ಥಾತ್ ಅದು ಸುಟ್ಟಾಕಬೇಕು ಅಂತ ನಿಶ್ಚಯ ಮಾಡಿದ್ರು, ಸುಟ್ಟಾಕಿದರು. ಬೆಂಕಿ ಸುಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಮಳೆ ಬರಬಾರದು ಅಂತ ಅನ್ನೋದಕ್ಕೆ ಅರ್ಜುನನಿಗೆ ಕೇಳಿಕೊಂಡಿದ್ದ, ಅರ್ಜುನನಿಗೆ ಧನುಸ್ಸು ಕೊಟ್ಟಿದ್ದ. ಅದರ ಪ್ರಕಾರ ಎಲ್ಲದರ ಕಡೆಗೆ ರಕ್ಷಣೆಯನ್ನ ಮಳೆ ಒಂಧನಿ ಕೆಳಗೆ ಬೀಳದಂತೆ ನೋಡಿಕೊಂಡಿದ್ದಾನೆ ಅರ್ಜುನ. ಕೃಷ್ಣನು ಎಲ್ಲವನ್ನೂ ರಕ್ಷಣೆ ಮಾಡಿದ್ದಾನೆ. 4 ದಿಕ್ಕಿನಲ್ಲೂ ಸಮಗ್ರವಾಗಿರುವಂತಹ ಅರಣ್ಯದ ಯಾವ ದಿಕ್ಕಿನಲ್ಲೂ ಯಾವ ಜಂತುವು ದೂರವಾಗಬಾರದು, ಅಷ್ಟು ಅದ್ಭುತವಾದ ರೀತಿಯಲ್ಲಿ ರಕ್ಷಣೆಯಾಗಿದ್ದಾರೆ. ರಕ್ಷಣೆ ಅಂದರೆ ಅವರೆಲ್ಲರೂ ಪ್ರಾಣಿಗಳು ಅಗ್ನಿಗೆ ಬಲಿಯಾಗಬೇಕು, ಭಸ್ಮವಾಗಿ ಹೋಗಬೇಕು. ಆದರೆ ಅದರಲ್ಲಿ ಉಳಿದವರು 6 ಜನ. ಒಬ್ಬ ಅಶ್ವಸೇನ ತಪ್ಪಿಕೊಂಡು ಹೋದ, ಮಯಾಸುರ ಶರಣಾಗತನಾಗಿ ಬಂದ, 4 ಪಕ್ಷಿಗಳು ಪ್ರಾರ್ಥನೆ ಮಾಡಿದ್ದಾವೆ, ಆದ್ದರಿಂದ ಬದುಕಿಕೊಂಡಿವೆ. ಹೀಗೆ 6 ಜನ ಮಾತ್ರ ಅದರಲ್ಲಿ ಉಳಿದರು. 6 ಜನ ಬಿಟ್ಟು ಇನ್ನೇನೂ ಉಳಿಲಿಲ್ಲ. ಇಂಥ ಅದ್ಭುತವಾದ ರೀತಿಯಲ್ಲಿ ಆಗಿದೆ. ಮಯಾಸುರ ಬಂದ, ಶರಣಾಗತನಾದದ್ದರಿಂದ ಮಯಾಸುರನನ್ನು ರಕ್ಷಣೆ ಮಾಡಿಬಿಟ್ಟ ಕೃಷ್ಣ. ಬಹಳ ವಿಚಿತ್ರ. ಬಾಣ ಹೊಡಿಲಿಕ್ಕೆ, ಚಕ್ರವನ್ನು ಬಿಟ್ಟು ಸಂಹಾರ ಮಾಡಲಿಕ್ಕೆ ಉದ್ಯುಕ್ತನಾದದ್ದು ಕೃಷ್ಣ. ಆದರೆ ಅವನು ಶರಣಾಗತನಾದದ್ದು ಅರ್ಜುನನಿಗೆ. ಯಾಕೆ? ದೇವಾರಿವಿತ್ಯೇವ ಮೈ ಪ್ರಕೋಪ. ಕೃಷ್ಣನಿಗೆ ನಾನು ದೇವತೆಗಳಿಗೆ, ಇಂದ್ರನಿಗೆ ಶತ್ರು ಎನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಕೃಷ್ಣನಿಗೆ ಕೋಪ. ಅದು ಬಿಟ್ಟು ಬೇರೆ ಕೋಪಕ್ಕೆ ಕಾರಣವಿಲ್ಲ. ನಾನೇನು ದೇವರದ್ದನ್ನ ಬಿಗಾಯಿಡಿಸಿಲ್ಲ, ಆದ್ದರಿಂದ ಪರಮಾತ್ಮನದನ್ನು ಏನು ಕೆಡಿಸಿಲ್ಲ. ಆದ್ದರಿಂದ ದೇವರು ನನ್ನ ಮೇಲೆ ನೇರವಾಗಿ ಕೋಪ ಮಾಡುವುದಕ್ಕೆ ಯಾವ ಕಾರಣಗಳಿಲ್ಲ. ಕೇವಲ ನಾನು ದೇವಾರಿರಿತ್ಯೇವ ಮಯಿ ಪ್ರಕೋಪ, ದೇವತೆಗಳ ಶತ್ರು ನಾನೊಬ್ಬ ಅಸುರ, ನಾನೊಬ್ಬ ದೈತ್ಯ. ಆದ್ದರಿಂದ ನನ್ನ ಮೇಲೆ ಪರಮಾತ್ಮನಿಗೆ ಸಿಟ್ಟಿದೆ. ಆ ಸಿಟ್ಟು ಕೋಪವನ್ನು ಕಳೆದುಕೊಳ್ಳುವುದಕ್ಕೆ ಅರ್ಜುನನಿಗೆ ಕಾಲಿಗೆ ಬಿದ್ದರೆ, ಅರ್ಜುನ ಇಂದ್ರನಿಗೆ ಕಾಲಿಗೆ ಬಿದ್ದರೆ ನಾನು ದೇವತೆಗಳ ಮೈತ್ರಿ ಗಳಿಸಿದಂತೆ. ಆಗ ಅವನು ಸಂತುಷ್ಟನಾಗ್ತಾನೆ, ಪರಮಾತ್ಮ ನನ್ನನ್ನು ಕೊಲ್ಲುವುದನ್ನು ಬಿಟ್ಟು ಬಿಡ್ತಾನೆ ಎನ್ನುವುದಕ್ಕಾಗಿ ಅವನಿಗೆ ಶರಣಾಗತನಾದ. ಅರ್ಜುನನಿಗೆ ಶರಣಾಗತನಾದಾಗ ಅರ್ಜುನನ ಪ್ರಾರ್ಥನೆಯ ಪ್ರಕಾರ ಕೃಷ್ಣ ಚಕ್ರವನ್ನು ಬಿಡದೆ ಅವನನ್ನು ರಕ್ಷಣೆ ಮಾಡಿಬಿಟ್ಟ. ಹಾಗಾಗಿ ಬದುಕಿ ಬಂದದ್ದಕ್ಕೆ ಕಾಲಿಗೆ ಬಿದ್ದ. ಸ್ವಾಮಿ, ದೊಡ್ಡ ಉಪಕಾರವಾಯಿತು, ನನಗೆ ಅನುಗ್ರಹವನ್ನು ಮಾಡ್ರಿ, ನಾನೇನಾದರೂ ನಿಮಗೆ ತಿರುಗಿ ಉಪಕಾರವನ್ನು ಮಾಡಬೇಕು. ನೀವು ನನ್ನನ್ನು ಬದುಕಿಸಿ ಬಿಟ್ರಿ, ಆದ್ದರಿಂದ ನಾನೇನಾದರೂ ಉಪಕಾರವನ್ನು ಮಾಡಬೇಕು. ಅವನಂದ, ನನಗೇನು ಉಪಕಾರ ಬೇಡ ಮಹಾರಾಯ, ನಾನೇನು ಕೃತಮೇವ ತ್ವಯಾ ಸರ್ವಂ ಸ್ವಸ್ತಿ ಗಚ್ಚ ಮಹಾಸುರ. ನೀ ಎಲ್ಲ ಕೊಟ್ಟು ಬಿಟ್ಟಿದ್ದೆ, ಎಲ್ಲ ಮಾಡಿಬಿಟ್ಟಿದ್ದೆ, ಒಳ್ಳೇದಾಯ್ತು, ನೀನು ಬದುಕಿದಿ, ಸಾಕು. ಶರಣಾಗತನಾದಿ, ಕೃಷ್ಣ ಏನೋ ಕರುಣೆ ಮಾಡಿದ, ಬದುಕಿಸಿ ಬಿಟ್ಟ, ಹೋಗು ನೀ, ಬೇಡ, ನನಗೇನು ಬೇಡ. ಪ್ರಾಪ್ತೋಪಕಾರಾದರ್ಥಂ ಹಿ ನಾದಾಸ್ಯಾಮೀತಿ ಮೇ ವ್ರತಂ. ನಾನು ಯಾರಿಗೆ ಉಪಕಾರವನ್ನು ಮಾಡ್ತೇನೆ, ಆ ಉಪಕಾರವನ್ನು ಮಾಡಿಸಿಕೊಂಡವರಿಂದ ನಾನು ಏನೂ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಇದು ನನ್ನ ಸಂಕಲ್ಪ. ಬಹಳ ಮಹತ್ವದ ಮಾತು. ನೈತಿಕ ಒಂದು ಅತಿ ಮಹತ್ವದ ಒಂದು ಅಂಶವನ್ನು ಇಲ್ಲಿ ಹೇಳ್ತಾರೆ. ಪ್ರಾಪ್ತೋಪಕಾರಾದರ್ಥಂ ಹಿ ನಾದಾಸ್ಯಾಮೀತಿ ಮೇ ವ್ರತಂ.
ಯಾರು ನನ್ನಿಂದ ಉಪಕಾರವನ್ನ ಮಾಡಿಸಿಕೊಂಡಿದ್ದಾರೆ, ನಾನು ಯಾರಿಗೆ ಉಪಕಾರವನ್ನ ಮಾಡಿದ್ದೇನೆ ಅವರಿಂದ ಏನೂ ಹಣವನ್ನು ನಾನು ತೆಗೆದುಕೊಳ್ಳುವುದಿಲ್ಲ, ನನಗೆ ಬೇಡ, ಅದು ನನ್ನ ವ್ರತ, ಆದ್ದರಿಂದ ನನಗೆ ಬೇಡ ಅಂತಂದಾಗ ಮಯ ಹೇಳ್ತಾನೆ, ಹಾಗಲ್ಲ, ಬಹಳ ಮಹತ್ವದ ಕೆಲಸ ನೀವು ಮಾಡಿದ್ದೀರಿ, ನನ್ನನ್ನು ಬದುಕಿಸಿಕೊಟ್ಟಿದ್ದೀರಿ. ಬದುಕಿಸುವುದು ಅಂತಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಇನ್ನೇನೂ ಇಲ್ಲ, ಏನೂ ಇಲ್ಲ. ಬದುಕಿ ಆದ ಮೇಲೆ ಹೊಟ್ಟೆಗೆ ಹಾಕ್ಬೋದು, ಹಣ ಕೊಡ್ಬೋದು, ಆರೋಗ್ಯವನ್ನು ಕೊಡ್ಬೋದು, ವಿದ್ಯೆ ಕೊಡಬಹುದು, ಎಲ್ಲ ಆಗಬಹುದು. ಬದುಕುವುದೇ ಸಾಧ್ಯವಿಲ್ಲದೆ ಇದ್ದಾಗ ಏನೂ ಸಾಧ್ಯವಿಲ್ಲ. ಬದುಕಿಸುವ ಕೆಲಸವನ್ನು ಮಾಡಿದ್ದಕ್ಕೆ ನಿಮ್ಮ ಉಪಕಾರ ನನಗೆ ಎಂದೆಂದಿಗೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ನನ್ನಿಂದ ನೀವೇನಾದರೂ ಪಡಿಲಿಕ್ಕೆ ಬೇಕು ಅಂತ ಅರ್ಜುನನಿಗೆ ಬಹಳ ಒತ್ತಾಯ ಮಾಡಿದ. ದಾನಮಾನಂ ಪುರಾಪಾರ್ಥ ಪ್ರಾಸಾದಾಹಿ ಮಯಾ ಕೃತಃ ಉದ್ಯಾನಾನಿ ಚ, ಭಾರಿ ಭಾರಿ ಮನೆಗಳನ್ನು ಕಟ್ಟಿಕೊಟ್ಟಿದ್ದೇನೆ, ಅದ್ಭುತವಾದ ಮನೆಗಳು, ದೈತ್ಯರಿಗೆ, ದಾನವರಿಗೆ, ಅನೇಕ ವಿಧವಾದದ್ದು, ವೈನತೆಯರಿಗೆ, ಕಾದ್ರವೆಯರಿಗೆ, ಎಲ್ಲರಿಗೂ ಮನೆಗಳನ್ನು ಕಟ್ಟಿಕೊಟ್ಟಿದ್ದೇನೆ. ಅಂಥ ಮನೆಗಳು ನೀವು ನೋಡ್ಲಿಕ್ಕೂ ಸಾಧ್ಯವಿಲ್ಲ, ಅಷ್ಟು ವಿಚಿತ್ರವಾಗಿರುವಂತಹ ಮನೆಗಳು, ಸಕಲ ಸೌಕರ್ಯಗಳದರಲ್ಲಿ. ಮನಸ್ಸಿಗೆ ಬಂದದ್ದೇನೋ ಅದಾಗತ್ತೆ, ಮನಸ್ಸಿಗೆ ಬಂದದ್ದೇನೋ ಆಗತ್ತೆ, ಬಟನ್ ಒತ್ತಿದರೆ ಆಗೋದಲ್ಲ, ಮನಸ್ಸಿಗೆ ಬಂದ್ರೆ ಸಾಕು, ಅದು ಆಯ್ತು. ಇಂಥ ಅದ್ಭುತವಾದ ಪ್ರಾಸಾದಗಳನ್ನ ನಿರ್ಮಾಣ ಮಾಡಿದ್ದೇನೆ ನಾನು, ಅಂಥ ಮನೆಗಳನ್ನು ಮಾಡಿಕೊಡ್ತೇನೆ, ನಿಮಗೆ ಬೇಕಾದ್ರೆ ಹೇಳಿ. ಆದ್ದರಿಂದ ನಾನು ಏನಾದ್ರೂ ಮಾಡಬಹುದು. ಮಯಾಸುರ ಇವನು, ಮಯ ದೊಡ್ಡ ಶಿಲ್ಪಿ, ಬಹಳ ದೊಡ್ಡ ಶಿಲ್ಪಿ, ವಿಶ್ವಕರ್ಮನ ಅಣ್ಣ ಇವನು. ಮಯಾಸುರ ಅಸುರರ ಪಕ್ಷಕ್ಕೆ ಹೋದ, ವಿಶ್ವಕರ್ಮ ದೇವತೆಗಳ ಪಕ್ಷಕ್ಕೆ ಬಂದ. ಇವರಿಬ್ಬರು ಭಾರಿ ಆರ್ಕಿಟೆಕ್ಟ್, ಬಿಲ್ಡರ್ಸ್, ಭಾರಿ ಉತ್ತಮ ಸ್ಥಪತಿಗಳಿವೆ. ಇಂಥ ಸ್ಥಪತಿಗಳು ಜಗತ್ತಿನಲ್ಲಿಲ್ಲ. ಆದ್ದರಿಂದ ಮಯ ಹೇಳ್ತಾನೆ, ನಾನೇನಾದ್ರೂ ಮಾಡಿಕೊಡ್ತೇನೆ. ವಾಹನ, ನಗರ, ಆಮೇಲೆ ತೋಟಗಳು, ಸರೋವರಗಳು, ವಾಹನ, ನಗರಗಳು ಇಂಥ ನಿರ್ಮಾಣ ಮಾಡ್ತೇನೆ. ಎಲ್ಲಿ ಬೇಕೋ ಅಲ್ಲಿ ಆ ನಗರ ಹೋಗುತ್ತೆ. ಇಲ್ಲಿ ಚಳಿ ಬೇಡ ಅಂತ ಆದ್ರೆ ಇಲ್ಲಿಂದ ಬೇರೆ ಕಡೆಗೆ ಹೋಯ್ತು, ಅಲ್ಲಿ ಬಿಸಿಲು ಅಲ್ಲಿ ಬೇಡ ಇಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಬರುತ್ತೆ. ಇಂಥ ಅದ್ಭುತವಾದ ನಗರಗಳನ್ನು ನಿರ್ಮಾಣ ಮಾಡಿದ್ದೇನೆ ನಾನು. ಟೌನ್ಶಿಪ್, ದೊಡ್ಡದಾಗಿರತಕ್ಕಂತಹ ಊರುಗಳು, ಕಿತ್ತಿ ಆ ಊರುಗಳು ಬೇರೆ ಕಡೆಗೆ ಹೋಗುತ್ತೆ. ಕಾಮಗಾನಿ ಮನಸ್ಸಿಗೆ ಬಂದಲ್ಲಿ ಹೋಗುತ್ತೆ. ವಾಹನಾನಿ ಚ ಮುಖ್ಯಾನಿ ವಿಚಿತ್ರಾಣಿ ಸಹಸ್ರಶಃ ಬಿಲಾನಿ ರಮಣೀಯಾನಿ ಸುಖಯುಕ್ತಾನಿ ವೈ ಭೃಶಂ. ಅನೇಕ ಬಿಲಗಳು ಅಂದ್ರೆ ಸೆಲ್ಲರ್ ಮನೆಗಳು, ಕೆಳಗೆ ಹೋಗಿ ನೀವು ಅವಿತುಕೊಳ್ಳಬಹುದು, ಅಂಡರ್ಗ್ರೌಂಡ್. ಅಲ್ಲಿ ನೀವು ಎಷ್ಟು ದಿನವಾದರೂ ಇರಬಹುದು, ನಿಮಗೇನು ತೊಂದರೆ ಆಗುವುದಿಲ್ಲ, ಗಾಳಿಯ ತೊಂದರೆ ಆಗುವುದಿಲ್ಲ, ನೀರಿನ ತೊಂದರೆ ಆಗುವುದಿಲ್ಲ, ಎಲ್ಲವೂ ಸಮೃದ್ಧಿಯಲ್ಲಿ. ಅಂತಹ ಮನೆಗಳನ್ನು ಮಾಡಿಕೊಡ್ತೇನೆ. ಅರ್ಜುನ ಹೇಳ್ತಾನೆ, ಪ್ರಾಣಕೃಚ್ಛಾದ್ ವಿನಿರ್ಮುಕ್ತಂ ಆತ್ಮಾನಂ ಮನ್ಯಸೇಮಯ ಏವಂ ಗತೆ ನಶಕ್ಷ್ಯಾಮ ಕಿಂಚಿತ್ ಕಾರಯಿತುಂ ತ್ವಯಾ. ನನ್ನಿಂದ ನೀನು ಬದುಕಿದ್ದಿ ಅಂತ ಹೇಳ್ತಾ ಇದ್ದಿ, ನಾನು ಪ್ರಾಣ ರಕ್ಷಣೆ ಮಾಡಿದ್ದು ಅಂತಂದ್ರೆ ದೊಡ್ಡ ಪುಣ್ಯ. ಈ ಪುಣ್ಯದ ಪ್ರತಿಯಾಗಿ ನಾನೇನಾದ್ರೂ ನಿನ್ನಿಂದ ಬೇಡ್ಲಾ? ಛೇ, ಏನು ಬೇಡುವುದಿಲ್ಲ, ಏನು ಬಿಡುದಿಲ್ಲ, ನಿನ್ನಿಂದ ಏನು ಬಿಡುವುದಿಲ್ಲ. ಬೇಡುವುದಿಲ್ಲ ಮಾತ್ರವಲ್ಲ, ನೀನು ಕೊಟ್ಟದ್ದನ್ನೂ ನಾನು ತೆಗೆದುಕೊಳ್ಳುವುದಿಲ್ಲ, ನನಗೆ ಬೇಡ. ಏವಂ ಗತೆ ನಶಕ್ಷ್ಯಾಮಿ ಕಿಂಚಿತ್ ಕಾರಯಿತುಂ ತ್ವಯಾ ನ ಚಾಪಿ ತಮ ಸಂಕಲ್ಪಂ ಮೋಗಮಿಚ್ಛಾಮಿ ದಾನವ. ಇನ್ನು ನೀನೇನೋ ಕೊಡಬೇಕು ಅಂತಂತಿ, ನಿನ್ನ ಇಚ್ಛೆಯನ್ನು ಮುರಿಬಾರದು ಅಂತ ಅನ್ನೋದಾಗಿದ್ರೆ ಒಂದ್ ಕೆಲಸ ಮಾಡು, ನನಗೇನು ಬೇಡ. ನೀನು ಬದುಕಿದ್ದು ಕೃಷ್ಣನಿಂದ, ಆದ್ದರಿಂದ ಕೃಷ್ಣನಿಗೆ ನೀನು ಸೇವೆ ಮಾಡಿಬಿಡು. ಕೃಷ್ಣನಿಗೆ ನೀನು ಸೇವೆ ಮಾಡಿ ಸಲ್ಲಿಸಿಬಿಟ್ರೆ ಮುಗಿದೋಯ್ತು, ನನಗೆಲ್ಲ ತೀರಿದಂತೆ, ನನಗೆ ಮುಟ್ಟಿದಂತೆ. ಕೃಷ್ಣಸ್ಯ ಕ್ರಿಯತಂ ಕಿಂಚಿತ್ ತಥಾ ಪ್ರತಿಕೃತಂ ಮಯಿ. ನೀನು ಅವನ ಸೇವೆ ಮಾಡಿಬಿಟ್ರೆ ನನಗೆಲ್ಲ ಕೊಟ್ಟಂತೆ, ನನಗೆ ತೃಪ್ತಿ ಇದೆ, ಏನು ಬೇಡ ನನಗೆ ಅಂದಾಗ ಆಗ ಹೇಳ್ತಾನೆ, ಮುಹೂರ್ತಮೆವ ಸಂದಧ್ಯವು ಕಿಮಯಂ ಚೋದ್ಯತಾಮಿತಿ. ಆಗ ಪರಮಾತ್ಮ ಹೇಳ್ತಾನೆ, ಏನು ಹೇಳಬೇಕು ಇವನಿಗೆ, ಮಯಾಸುರನಿಗೆ ಏನು ಹೇಳಬೇಕು, ಯಾವ ಉಪಕಾರವನ್ನು ಮಾಡಿಸಬೇಕು, ಇವನಿಂದ ಯಾವ ಲಾಭವನ್ನು ತೆಗೆದುಕೊಳ್ಳಬೇಕು. ಅರ್ಜುನ ಏನೂ ಹೇಳಲಿಲ್ಲ. ಅರ್ಜುನ ಬೇಡ ಅಂತ ಹೇಳಿದ. ಕೃಷ್ಣನಿಗೆ ನೀನು ಸೇವೆ ಮಾಡು, ಕೃಷ್ಣ ಏನು ಹೇಳ್ತಾನೆ ಅದನ್ನು ಮಾಡು, ನನಗೆ ಬೇಡ ಅಂದಾಗ ಕೃಷ್ಣ ಬದಿಯಲ್ಲಿ ಕೂತಿದ್ದ. ಕೃಷ್ಣ ಅಂತಾನೆ, ಒಂದು ಮುಹೂರ್ತವೆಂಬ ಸಂದಧ್ಯವು, ಸ್ವಲ್ಪ ಹೊತ್ತಿನವರೆಗೆ ವಿಚಾರ ಮಾಡಿದ. ಮಯಾಸುರ ಒಳ್ಳೆ ಸಮರ್ಥ, ಒಳ್ಳೆ ಬುದ್ಧಿವಂತ, ಏನೋ ಕೆಲಸವನ್ನು ಮಾಡಬಲ್ಲ, ಇವನಿಂದ ಉತ್ತಮವಾದ ಕೆಲಸವನ್ನು ಮಾಡಿಸಿಕೊಳ್ಬೇಕು, ಶಾಶ್ವತ ಕೆಲಸವಾಗದು, ಅಂಥ ಅದ್ಭುತವಾದದ್ದೇನದು ಅಂತ ಆಲೋಚನೆ ಮಾಡಿ ಮಯಾಸುರನಿಗೆ ಹೇಳ್ತಾನೆ, ಲೋಕನಾಥ ಪ್ರಜಾಪತಿ ಸಭಾ ವೈ ಕ್ರಿಯತಾಮಿತಿ. ಉತ್ತಮವಾದ ಸಭೆಯನ್ನು ಮಾಡುದು, ಭಾರಿ ದೊಡ್ಡದಾದ ಸಭೆ, ಲಕ್ಷಾವಧಿ ಜನ ಕೂಡಬೇಕು.
ಅಂಥ ಉತ್ತಮವಾದ ಸಭೆಯನ್ನ ನೀನು ಮಾಡಿಕೊಟ್ಟ ಸಾಕು. ಯಾಂ ಕ್ರಿಯಾಂ ನಾನು ಕುರಿಯುಸ್ತೆ ಮಾನವಾಹ ಪ್ರೇಕ್ಷೆ ವಿಷ್ಠಿತಾಹ. ಅದರಲ್ಲಿ ಬಂದವರು, ಅದನ್ನು ನೋಡಿದವರು, ಅದನ್ನು ಪರೀಕ್ಷೆ ಮಾಡಿದವರು ಯಾರೂ ಅಂಥ ಸಭೆಯನ್ನ ಯಾರೂ ಮಾಡ್ಲಿಕ್ಕೆ ಸಾಧ್ಯವಾಗಬಾರದು. ಅಂಥ ಉತ್ತಮವಾದ ಮನೆಯನ್ನು ನೀನು ಕಟ್ಟಿಕೊಡು. ಆ ಸಭೆಯನ್ನು ಮಾಡಿಬಿಟ್ರೆ ಸಾಕು. ಅದನ್ನು ನೋಡಿ ಮೆಚ್ಚಬೇಕಷ್ಟೇ, ಅದನ್ನು ನೋಡಿ ಸಂತೋಷ ಪಡಬೇಕಷ್ಟೇ. ಅದರಂತೆ ನಾನು ಮಾಡ್ತೀನಿ ಅಂತ ಯಾರೂ ಮನಸ್ಸಿನಲ್ಲಿ ಊಹೆಯನ್ನೂ ಮಾಡಿರಬಾರದು. ಹಣಕಾಸಿನ ದೃಷ್ಟಿಯಿಂದಲ್ಲ, ಅದರ ಅದ್ಭುತತೆಯೇ ಹಾಗಿರಬೇಕು. ಒಂದೊಂದು ಅಂಶವೂ ಆಶ್ಚರ್ಯವಾಗಿರಬೇಕು. ಅಲ್ಲಿ ಬಾಗಿಲು, ಗೋಡೆ, ನೆಲ, ಮೇಲಿಂದು ಎಲ್ಲವೂ ಆಶ್ಚರ್ಯ. ಇಂಥ ವಿಚಿತ್ರವಾದ ರೀತಿಯಲ್ಲಿ ಆ ಸಭಾಭವನ ನಿರ್ಮಾಣವಾಗಬೇಕು. ಮಾಡ್ತೀಯಾ ಮಯಾಸುರ? ಮಾಡು, ಇಂಥದ್ದು ಮಾಡಿಕೊಡು. ಸಭಾವೈ ಕ್ರಿಯತಾಮಿತಿ ಧರ್ಮರಾಜಸ್ಯ ದಯಿತಾಂ ಯಾದೃಶೀಮಿಹ ಮನ್ಯಸೆ ಯಾಂ ಕ್ರಿಯಾಂ ನಾನು ಕುರಿಯುಸ್ತೆ ಮಾನವ ಪ್ರೇಕ್ಷೆ ವಿಷ್ಠಿತಾಹ. ಸರಿ, ತಸ್ಮೈ ಯುಧಿಷ್ಠಿರ ಪೂಜಾಂ ಯಥಾರ್ಹಂ ಅಕರೋತ್ತದ. ಆಗಲಿ ಅಂತ ಒಪ್ಪಿಕೊಂಡು ಇನ್ನೇನು ಶುರುವಾಗಬೇಕು, ಪ್ರಾರಂಭವಾಗಬೇಕು. ಆ ಪ್ರಾರಂಭದ ದಿವಸ ಧರ್ಮರಾಜ ಅವನಿಗೆ ಒಳ್ಳೆ ರೀತಿಯಿಂದ ಸತ್ಕಾರ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಮೊದಲು ಚೆನ್ನಾಗಿ ಪೂಜೆ ಮಾಡಿ ನೀನು ಇನ್ನು ಮೇಲೆ ಸಭೆಯನ್ನು ಕಟ್ಟು ಅಂತ ಹೇಳಿ ಪುಣ್ಯಾಹವಾಚನವನ್ನು ಮಾಡ್ತಾನೆ. ಒಳ್ಳೆ ಪವಿತ್ರವಾದ ದಿವಸ, ಒಳ್ಳೆ ಮುಹೂರ್ತವನ್ನು ನೋಡಿ ಪ್ರಾರಂಭ ಮಾಡು ಅಂತ ಹೇಳ್ತಾನೆ. ಇದೆಲ್ಲ ಬಹಳ ಮಹತ್ವದ್ದು. ಒಳ್ಳೆ ಮುಹೂರ್ತವನ್ನು ನೋಡಿ ಪ್ರಾರಂಭ ಮಾಡು ಅಂತ ಹೇಳ್ತಾನೆ. ದ್ವಿಜಶ್ರೇಷ್ಠಾನ್ ಪಾಯಸೇನ ಸಹಸ್ರಶಃ, ಸಾವಿರಾರು ಜನರಿಗೆ, ಬ್ರಾಹ್ಮಣರಿಗೆ ಉತ್ತಮವಾದ ರೀತಿಯಲ್ಲಿ ಭಕ್ಷ್ಯಭೋಜ್ಯಾದಿಗಳನ್ನು ಅಡಿಗೆ ಮಾಡಿಸಿ ಊಟಕ್ಕೆ ಹಾಕಿ ದಕ್ಷಿಣೆ ಕೊಟ್ಟು ದಶಕಿಷ್ಕು ಸಹಸ್ರಾಂತಾಂ ಮಾಪಯಾಮಾಸ ಸರ್ವತಃ. 10,000 ಕಿಷ್ಕು ಅಷ್ಟು ಅಗಲವಾಗಿರುವಂತಹ ದೊಡ್ಡ ಪ್ರದೇಶವನ್ನ ಸಭಾಭವನ ಕಟ್ಟುವುದಕ್ಕೆ ಸಿದ್ಧವಾಗಿ ಮಾಡಿದ್ದಾನೆ. ಉಷಿತ್ವ ಖಂಡವ ಪ್ರಸ್ಥೆ ಸುಖವಾಸಂ ಜನಾರ್ದನ ಗಮನಾಯ ಮತಿಂ ಚಕ್ರೇ ಪಿತೃದರ್ಶನ ಲಾಲಸಃ. ಈ ಕಡೆಗೆ ಮಯಾಸುರ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣ ನಾನು ಊರಿಗೆ ಹೋಗಿ ಬರ್ತೇನೆ, ತಂದೆಯನ್ನು ನೋಡಿ ಬಹಳ ದಿನವಾಯಿತು, ಹೋಗಿ ಬರ್ತೇನೆ. 2 ವರ್ಷ ಇಲ್ಲಿದ್ದ ಕೃಷ್ಣ, 2 ವರ್ಷ ಇಲ್ಲಿದ್ದ. ಈಗಂತಾನೆ ನಾನು ಹೋಗಿ ಬರ್ತೇನೆ, ಬಹಳ ದಿವಸವಾಯಿತು, ವಸುದೇವನ ಭೇಟಿಯಾಗಿಲ್ಲ, ನನ್ನ ಕರ್ತವ್ಯ, ಆದ್ದರಿಂದ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಡುವ ಸಂದರ್ಭದಲ್ಲಿ ವವಂದೇ ಚರಣವು ಮೂರ್ಧ ಜಗದ್ವಂದ್ಯ ಪಿತೃಶ್ವಸು. ಪರಮಾತ್ಮ ಬಂದ, ಊರಿಗೆ ಹೋಗಬೇಕು ಅಂತ ಹೊರಟಿದ್ದಾನೆ, ಕುಂತಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಜಗದ್ವಂದ್ಯ ಪಿತೃಶ್ವಸು ಚರಣವು ವವಂದೇ. ಇಡೀ ಜಗತ್ತಿಗೆ ಬ್ರಹ್ಮಾದಿ ದೇವತೆಗಳಿಗೆ ವಂದ್ಯನಾಗಿರುವಂತಹ ಪರಮಾತ್ಮ ಕುಂತಿಗೆ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಮ್ಮ ನಮಸ್ಕಾರ ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡು. ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಅರ್ಥ್ಯಂ ಹತ್ತಿರ ಬಂದು ಸುಭದ್ರೆಗೆ ಭೇಟಿಯಾಗಿ ಹೇಳ್ತಾನೆ, ತಂಗಿಗೆ ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳ್ತಾನೆ. ಅರ್ಥ್ಯಂ ತಥ್ಯಂ ಹಿತಂ ಲಘು ಯುಕ್ತಂ ಅನುತ್ತರಂ ವಾಕ್ಯಂ ಉವಾಚ. ಪರಮಾತ್ಮ ಎಂಥ ಮಾತುಗಳನ್ನು ಹೇಳಿದ, ತಂಗಿಗೆ ಉಪದೇಶ ಮಾಡಿದ. ಪುರಂದರದಾಸರು ಅದನ್ನು ಹಾಡುಬದ್ಧವಾಗಿ ಮಾಡಿದ್ದಾರೆ. ಆ ಹಾಡನ್ನ ಇಲ್ಲಿ ವಿಷಯಗಳೆಲ್ಲ ಇಲ್ಲ, ಆದರೆ ಅರ್ಥ್ಯವಾದ, ತಥ್ಯವಾದ, ಹಿತವಾದ, ಲಘುವಾದ, ಯುಕ್ತವಾದ, ಅನುತ್ತರವಾದ ವಾಕ್ಯಗಳನ್ನು ಉಪದೇಶ ಮಾಡಿ ಹೋಗ್ತಾ ಇದ್ದಾರೆ. ಹೋಗುವಾಗ ಮಧ್ಯದಲ್ಲಿ ದ್ರೌಪದಿ ಕಂಡ್ಲು. ಆ ದ್ರೌಪದಿಯನ್ನ ಭೇಟಿಯಾಗಿ ದ್ರೌಪದಿಗೆ ಹೇಳ್ತಾನೆ, ದ್ರೌಪದಿ ನನ್ನ ತಂಗಿ, ನಿನ್ನ ತಂಗಿ, ಅವಳನ್ನು ನಿನ್ನ ಸ್ವೀಕಾರ ಮಾಡು, ನೀನು ಅತ್ಯಂತ ಪ್ರೀತಿಯಿಂದ ನೀವು ಇರಬೇಕು ಅಂತ ಹೇಳಿ ಆಗ ಹೇಳಿ ಹೋಗ್ತಾ ಇದ್ದಾನೆ. ಯಾತ್ರಾ ಕಾಲಕ್ಕೆ ಯೋಗ್ಯಾನಿ ಕರ್ಮಾಣಿ ಗರುಡಧ್ವಜ. ಯಾತ್ರಾ ಮಾಡುವ ಸಂದರ್ಭದಲ್ಲಿ ಏನೇನು ಮಾಡಬೇಕೋ ಆ ಎಲ್ಲ ಕರ್ಮಗಳನ್ನು ಮಾಡ್ತಾನೆ ಪರಮಾತ್ಮ. ಶುದ್ಧವಾಗಿ ಸ್ನಾನ ಮಾಡಿ ಅಲಂಕೃತನಾದ, ದೇವತೆಗಳನ್ನ ಬ್ರಾಹ್ಮಣರನ್ನ ಪೂಜಿಸಿದ. ಆಮೇಲೆ ಮಾಲ್ಯ ಅನೇಕ ಜಪಗಳನ್ನು ಮಾಡಿದ, ನಮಸ್ಕಾರ ಮಾಡಿದ, ಸ್ವಸ್ತಿ ವಾಚನವನ್ನ ಮಾಡಿದ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಒಳ್ಳೆ ಶುಭ ಏನೇನೋ ಚಿಹ್ನೆಗಳಿವೆಯೋ ಅವುಗಳನ್ನೆಲ್ಲವನ್ನೂ ಕೂಡ ಮಂಗಲವಾಗಿರತಕ್ಕಂತಹ ಶಕನಗಳನ್ನು ಮಾಡಿಕೊಂಡು ಹೊರಡ್ತಾ ಇದ್ದಾನೆ ಪರಮಾತ್ಮ. ದಕ್ಷಿಣೆಯನ್ನು ಕೊಟ್ಟ. ಸುತಿಥೌ ಕೇವಲ ತನ್ನ ಊರಿನಿಂದ
ಹಸ್ತಿನಪುರದಿಂದ ಖಾಂಡವ ಪ್ರಸ್ಥದಿಂದ ಊರಿಗೆ ಹೋಗಬೇಕಾಗಿದೆ ಅಷ್ಟೇ, ಇನ್ನೇನಿಲ್ಲ. ಆದರೆ ಅಷ್ಟಕ್ಕೂ ಕೂಡ ಕೃಷ್ಣ ಪರಮಾತ್ಮ ಒಳ್ಳೆ ಮುಹೂರ್ತವನ್ನು ನೋಡ್ತಾನೆ. ಸುತಿಥೌ ಅಥ ನಕ್ಷತ್ರೇ ಮುಹೂರ್ತೆ ಚ ಗುಣಾನ್ವಿತೆ ಪ್ರಯಯೌ ಪುಂಡರೀಕಾಕ್ಷ ಶೈಬ್ಯ ಸುಗ್ರೀವ ವಾಹನ. ಪರಮಾತ್ಮ ಹೊರಡ್ತಾ ಇದ್ದಾನೆ, ವಾಹನ ಏರಿ ಹೊರಡ್ತಾ ಇದ್ದಾನೆ. ಅಪಸ್ಯ ಚಾಸ್ಯ ಯಂತಾರಂ, ದಾರುಕ ಬಂದು ಸಾರಥ್ಯವನ್ನು ಮಾಡ್ತಾ ಇದ್ದಾನೆ. ಸಾರಥ್ಯವನ್ನು ಮಾಡ್ತಾ ಇರುವಾಗ ಧರ್ಮರಾಜ ಏರಿ ಬರ್ತಾನೆ. ಧರ್ಮರಾಜ ಅಂತಾನೆ, ಕೃಷ್ಣನ ಸಾರಥ್ಯವನ್ನು ನಾನೇ ಮಾಡ್ತೀನಿ. ದಾರುಕರನ್ನ ದೂರ ಸರಿಸಿ ಧರ್ಮರಾಜನೇ ಕೂತ್ಕೊಂಡು ಕುರುಪತಿ, ಕುರು ದೇಶಕ್ಕೆ ಕೌರವರಿಗೆ ಚಕ್ರವರ್ತಿಯಾಗಿರತಕ್ಕಂತಹ ಮಹಾರಾಜ ಧರ್ಮರಾಜ ಸ್ವಯಂ ಕೃಷ್ಣನ ಸೇವೆಯನ್ನು ಮಾಡುವುದಕ್ಕೆ ದೌತ್ಯವನ್ನ ಸೇವೆಯನ್ನ ಮಾಡ್ತಾ ಇದ್ದಾನೆ.